ಪನ್ನೀರ್ನ ರೆಡಿ ಮಾಡೋಣ ಅಂದ್ಕೊಂಡ್ವಿ. ಹಂಗಾಗಿ ನಮ್ಮ ಮಮ್ಮಿ ಅವ್ರ ಮೊಮ್ಮಗನಿಗೆ ತಿನ್ನೋಕೆ ಏನಾದರೂ ಕೊಡು ಅಂತಿದ್ರೆ ಅವರು ಕಾಜು ಪಿಸ್ತಾ ಏನೋ ಹುಡುಕ್ತಿದ್ರು ಅವನಿಗೆ ಕೊಡೋಕ್ಕೆ. ಅವನು ಬಂದು ನಿಂತ್ಕೊಂಡ್ಬಿಟ್ಟಿದ್ದ, ನನಗೆ ಅವ್ವ ನನಗೆ ಕೊಟ್ಬಿಡು ನಂಗೆ ತಿನ್ನೋಕೆ ಏನಾದರೂ ಅಂತಂದೇಳಿ. ಯೂಶ್ವಲಿ ಮೊಮ್ಮಕ್ಕಳ ಮೇಲೆ ತುಂಬ ಪ್ರೀತಿ ಇರುತ್ತೆ, ನಮಗಿಂತ ಜಾಸ್ತಿನೂ ಮೊಮ್ಮಕ್ಕಳಂದರೆ ತುಂಬ ಪ್ರೀತಿ. ಹಾಗಾಗಿ ಅವನಿಗೆಲ್ಲ ತೆಗೆದು ಕೊಡ್ತಿದ್ರು. ನಾನು ಪನ್ನೀರನ್ನ ಮಾಡೋಣ ಅಂತೇಳಿ ಪನ್ನೀರೆಲ್ಲ ರೆಡಿ ಮಾಡ್ಕೊತಿದ್ದೆ. ಅದಕ್ಕೆ ಅಂದೆ ಅವನಿಗೇನಾದರೂ ತಿನ್ನೋಕೆ ಕೊಟ್ಟು ಒಂದು ಸ್ವಲ್ಪ ಸೈಡಿಗೆ ಕುಂದಿರ್ಸ್ಬಿಡು, ಅವನು ನನಗೇನಾದರೂ ಮಾಡೋಕ್ಕೆ ಬಿಡ್ತಾನೆ, ಇಲ್ಲಾಂದರೆ ಮಮ್ಮಿ ಎತ್ಕೊ ಅಂಥೇಳಿ ಬಿಡ್ತಾನೆ ಅಂಥೇಳಿ ಫಸ್ಟ್ ಚೆನ್ನಾಗಿ ಹಾಲನ್ನ ಬಾಯ್ಲ್ ಆಗೋಕ್ಕೆ ಇಟ್ಬಿಟ್ಟೆ. ಬಾಯ್ಲ್ ಆದಮೇಲೆ ಒಂದು ಲಿಂಬೆಹಣ್ಣ ತಂದು ಅದರಲ್ಲಿ ಒಂದು ಲಿಂಬೆಹಣ್ಣ ಚೆನ್ನಾಗಿ ಕಟ್ ಮಾಡಿ ಒಂದು ಲಿಂಬೆಹಣ್ಣು ಹಾಕಿ ಚೆನ್ನಾಗಿ ಕೈ ಆಡಿಸ್ಬಿಟ್ರೆ ಹಾಲು ಒಡೆದೋಗ್ಬಿಡುತ್ತೆ. ಒಡೆದು ಫುಲ್ಲಾಗಿ ಸಪ್ರೇಟ್ ಆಗಿಬಿಡುತ್ತಲ್ವ. ಆ ಸಪ್ರೇಟ್ ಆಗಿರೋ ಟೈಮಲ್ಲಿ ನಿಮ್ಮ ಪನ್ನೀರ್ ಆಲ್ಮೋಸ್ಟ್ ರೆಡಿ ಆಗುತ್ತೆ. ನಾನು ಸ್ವಲ್ಪ ಕೈ ಆಡಿಸಿ ಯಾಕೋ ಅಷ್ಟು ಹಾಲು ಒಡೆದಿಲ್ಲ ಅಂತ ಅನ್ನಿಸ್ತು. ಹಂಗಾಗಿ ಫ್ರಿಜ್ಜಲ್ಲಿ ಹೋಗಿ ಇನ್ನೊಂದು ಹಾಫ್ ಲಿಂಬೆಹಣ್ಣ ತೊಗೊಂಡ್ಬಂದು ಟೋಟಲಿ 1 ಲೀಟರ್ ಹಾಲಿಗೆ ನಾನು 1.5 ಲಿಂಬೆಹಣ್ಣ ಹಿಂಡಿ ಹಾಕಿದ್ದೀನಿ. 1.5 ಲಿಂಬೆಹಣ್ಣ. ಆವಾಗ ಚೆನ್ನಾಗಿ ಕೈ ಆಡಿಸ್ಬೇಕು. ನೀವು ಕೈ ಆಡಿಸ್ತಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಾಲು ಒಡೆದಿದೆ ಅಂತೇಳಿ. ಎಷ್ಟು ಚೆನ್ನಾಗಿ ಹೊಡೆಯುತ್ತೆ ಗೊತ್ತಾ. ನೀವು ಹೊರಗಡೆ ಪನ್ನೀರ್ ತರೋದೇ ಬೇಡ. ಇದು ಬೇರೆ ಫುಲ್ ಫ್ಯಾಟ್ ಮಿಲ್ಕ್, ಇದು ಎಮ್ಮೆ ಹಾಲು, ಇದು ಬಫೆಲೋ ಮಿಲ್ಕ್. ಎಷ್ಟು ಚೆನ್ನಾಗಿ ಪನ್ನೀರ್ ಬಂದಿದೆ ಅಂದರೆ ನೀವು ನೋಡ್ಬೋದು. ಆಲ್ಮೋಸ್ಟ್ 1 ಲೀಟರಿಗೆ ಏನಿಲ್ಲ ಅಂದರೆ ಒಂದು 200 ಗ್ರಾಮ್ ಆಗೋಷ್ಟು ಪನ್ನೀರ್ ಬಂದಿದೆ. ನೆಕ್ಸ್ಟ್ ಅಲ್ಲಿಂದ ಒಂದು ಬಟ್ಟೆನ ತಗೊಂಡು ಒಂದು ಇದು ಬರುತ್ತಲ್ಲ ಜಲ್ಲೆಡಿ ಟೈಪ್ ಇರೋ ಇದರಲ್ಲಿ, ಆ ಬಟ್ಟೆನ ಅದರಲ್ಲಿಟ್ಟು ಒಂದಷ್ಟು ನೀರನ್ನ ಸೋಸಿಬಿಡಬೇಕು. ನೀವು ಅದರಲ್ಲಿ ಹಾಕಿ ಇನ್ನು ಮುಚ್ಚಿಬಿಡಬೇಕು. ಇದು ಪನ್ನೀರ್ ಮಾಡೋ ಪ್ರೋಸೆಸ್ ತುಂಬ ಈಸಿ. ಹೊರಗಡೆ ತರೋದಕ್ಕಿಂತ ಹೊರಗಡೆ ಯಾವಾಗ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ ಏನು ವಿನೆಗರು ಅದು ಇದೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಾವು ನ್ಯಾಚುರಲ್ ಆಗಿ ಇದನ್ನ ಮಾಡ್ಬೋದು ಮನೇಲಿ. ತುಂಬ ಈಸಿ ಗೊತ್ತಾ ಮಾಡೋದು. ಹಂಗಾಗಿ ನನ್ನ ಮಮ್ಮಿಗೆ ಹೇಳ್ಕೊಡ್ತಿದ್ದೆ, ಈ ಥರ ಮಾಡಿದರೆ ಪನ್ನೀರ್ನೇ ಹೊರಗಡೆ ಥರ ಅವಶ್ಯಕತೆ ಇರೋಲ್ಲ, ಮನೇಲೇ ಮಾಡ್ಬೋದು, ತುಂಬ ಟೇಸ್ಟಿಯಾಗೂ ಬರುತ್ತೆ ಅಂಥೇಳಿ ಅದನ್ನ ಕವರ್ ಮಾಡಿ ಅದ್ರ ಮೇಲೆ ಏನಾದರೂ ತುಂಬ ವೆಯ್ಟ್ ಇರೋದು ಇಟ್ಬಿಡ್ಬೇಕು. ನೀವು ವೆಯ್ಟ್ ಇರೋದಿಟ್ಟರೆ ನೀರು ತುಂಬ ಈಸಿಯಾಗಿ ಹೋಗಿಬಿಡುತ್ತೆ. ನೀರು ಈಸಿಯಾಗಿ ಹೋಗಿರೋದ್ರೆ ಪನ್ನೀರು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಅದನ್ನ ಪನ್ನೀರನ್ನ ನೀವು ಒಂದು ಬಾಕ್ಸಲ್ಲಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಆರಾಮಾಗಿ 1 ವೀಕ್ ಸ್ಟೋರ್ ಮಾಡ್ಬೋದು. ನಾನು ಅವರಿಗೆ ಪನ್ನೀರ್ ಏನಾದರೂ ರೆಸಿಪಿನ ಮಾಡಿ ತಿನ್ಸೋಣ ಅಂತೇಳಿ ರೆಡಿ ಮಾಡಿರೋದು. ಅದು ಸೀಡ್ಸು ಬಂದಿದ್ದರೆ ಆರಾಮಾಗಿ ಅದನ್ನ ತೆಗಿಬೋದು. ನೆಕ್ಸ್ಟು ನಮ್ಮ ಬೆಡ್ರೂಮು ತುಂಬ ಗಲೀಜಾಗಿಬಿಟ್ಟಿದ್ದು. ಫಸ್ಟು ನಾನು ಮದುವೆ ಆಗೋಕ್ಕಿಂತ ಮುಂಚೆ ಇದು ನನ್ನ ಬೆಡ್ರೂಮು. ಇವಾಗ ನೋಡಿದರೆ ಇದೊಂಥರ ವೇಸ್ಟ್ ರೂಮ್, ಒಂಥರ ಸ್ಟೋರೇಜ್ ರೂಮ್ ಆಗಿಬಿಟ್ಟಿದೆ. ಹಾಗಾಗಿ ನಂಗೆ ತುಂಬ ಸಿಟ್ಟು ಬಂತು, ನನ್ನ ರೂಮ್ನ ಯಾಕೆ ಈ ಥರ ಮಾಡಿದ್ದೀರಾ ಅಂಥೇಳಿ. ಕ್ಲೀನ್ ಮಾಡೋಣ ಅಂಥೇಳಿ 1-2 ಅವರ್ಸ್ ಬೇಕಾಯಿತು ರೂಮ್ನ ಕ್ಲೀನ್ ಮಾಡೋಕ್ಕೆ. ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ